ಚಾನಲ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಮತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ಕಮ್ಬ್ಯಾಕ್ ಮಾಡಿದ್ವಿ. ಮತ್ತೆ ಒಳ್ಳೆ ಸೊ ಇವತ್ತಿಂದ ಸ್ಟಾರ್ಟ್. ಸೊ ವೆಕೇಶನ್ ಮೂಡು ಸ್ಟಾರ್ಟ್ ಆಗಿದೆ. ನಾವೀಗ ವೆಕೇಶನಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಲೊಕೇಶನಿಗೆ ಹೋದಾಗ ತಿಳಿಸ್ತೀವಿ ನಿಮಗೆ. ಸೊ ಸೂಪರ್ ಆಗಿರೋದು ನಮ್ಮ ಕರ್ನಾಟಕದ ಫೇಮಸ್ ಸ್ಟೇಟ್ ಅಂತಲೇ ಹೇಳ್ಬೋದು. ಏನಂತಾರೆ, ಸಾಂಸ್ಕೃತಿಕ ನಗರಿ ಅಲ್ಲ? ಹಾಂ, ಸಾಂಸ್ಕೃತಿಕ ನಗರಿಗೆ ಹೋಗ್ತಾ ಇದ್ದೀವಿ ನಾವು. ಗೆಸ್ ಮಾಡಿ ಎಲ್ಲಿಗೆ ಅಂತ. ಸಡನ್ಲಿ ಪ್ಲ್ಯಾನ್ ಆಗಿರೋದು. ಹೀಗೆ ನಮ್ಮ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ನೋಡಿ. ಇವರ ಚೈಲ್ಡ್ಹುಡ್ ಫ್ರೆಂಡ್, ಹಾಂ ಚೈಲ್ಡ್ಹುಡ್ ಫ್ರೆಂಡ್. ಅವರು ನಮಗೆ ಫೋನ್ ಮಾಡಿ ಬರಲೇಬೇಕು ಅಂತ ಹೇಳಿ ಕರೆಸ್ಕೊತಿರೋದು. ಸೊ ಸಡನ್ಲಿ ಪ್ಲ್ಯಾನ್ ಆಗಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಜರ್ನಿ. ಇವತ್ತೊಂದು ದಿನ, ನಾಳೆ ಒಂದು ದಿನ. ಸೊ 2 days ಅಷ್ಟೇ ಹೋಗ್ತಾ ಇದ್ದೀವಿ. ತುಂಬ ದಿನದ ಮೇಲೆ ವಿಡಿಯೋ ಮಾಡ್ತಿದ್ದೀವಿ. ಹಾಂ, ನಮ್ಮ ಅಮ್ಮರು ತೀರ್ಕೊಂಡಾಗಿಂದ ವಿಡಿಯೋ ಮಾಡೋಕ್ಕೆ ಮೂಡೇ ಇದ್ದಿಲ್ಲ. ಆದರೂ ನಮ್ಮ ಶ್ರೀಮತಿಯರ ಒತ್ತಾಯದ ಮೇರೆಗೆ, ನನ್ನ ಮಗನ ಒತ್ತಾಯದ ಮೇರೆಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವರು ತುಂಬ ಜನ ಹೇಳಿದ್ರು ವಿಡಿಯೋ ಸ್ಟಾಪ್ ಮಾಡಬೇಡಿ, ಮಾಡಿ ಅಂತೇಳಿ. ತುಂಬ ಜನ ಹೇಳಿದ್ದಾರೆ. ನಮಗೆ ಎಲ್ಲೆಲ್ಲಿ ಸಿಗ್ತಿದ್ರು, ನಾವು ದಾವಣಗೆರೆಯಲ್ಲಿ ಮಾರ್ಕೆಟಿಗೆ ಹೋದಾಗ, ಎಲ್ಲ ಕಡೆ ಹೋದಾಗ, ಬಿಡಬೇಡಿ ವಿಡಿಯೋಸು, ನಿಮ್ದು ಅಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ದಾರೆ, ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾನೆ ಇದ್ದರು. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಸಾಂಸ್ಕೃತಿಕ ನಗರದಿಂದ ಸ್ಟಾರ್ಟ್ ಮಾಡುತ್ತಿದ್ದೀವಿ. ಶಮು ಹಾಯ್ ಮಾಡು. ಫುಲ್ ಆನ್ ಜೋಶಲ್ಲಿದ್ದಾನೆ. ಸೊ ನಾವೀಗ ಬೆಂಗಳೂರಿಂದ ಅವರಿಗೆ ಪಿಕ್ ಮಾಡಿ ಸೊ ನಿಮಗೆ ಮತ್ತೆ ಸಿಗ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಟ್ರಾಫಿಕ್ ಎಷ್ಟಿದೆ ಅಂತ. ಯಪ್ಪ, ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಬೆಂಗಳೂರು. ಎಲ್ಲಿ ನೋಡಿದ್ರು ಟ್ರಾಫಿಕ್. ಸ್ನೇಹಿತರೆ, ಈಗ ಟೈಮ್ 8 ಗಂಟೆ ಆಗಿದೆ. ನಾವು ಅವ್ರಿಗೆ ಪಿಕಪ್ ಮಾಡ್ಕೊಂಡು ಎಷ್ಟು ಗಂಟೆ ಹೋಗ್ತೀವಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ. ಇದು ನಮ್ದು ಫಸ್ಟ್ ಟೋಲ್ ನೈಸ್ ರೋಡಲ್ಲಿ. ಮೈಸೂರು ಫಸ್ಟ್ ಟೋಲ್ ಬಂದಿದೆ. ಫುಲ್ ಟ್ರಾಫಿಕ್ ಇದೆ. ಸ್ಯಾಟರ್ಡೇ ಬೇರೆ, ಎಲ್ಲ ಔಟಿಂಗ್ ಹೋಗ್ತಿರ್ತಾರೆ. ಎಲ್ಲ ಕಡೆ ಫುಲ್ ಟ್ರಾಫಿಕ್ ಇರುತ್ತೆ. ನೋಡ್ಕೊಂಡು
ನೋಡಿ ನಮ್ ಚೋಟು ಏನ್ ಹೇಳ್ತೇವೆ ಇಲ್ಲಿಂದ. ಅವನಂತ್ರ ಫುಲ್ ಹಿಂದಿ ಮಾತಾಡಕ್ ಕುಂತ್ಬಿಟ್ಟಿದ್ದಾನೆ. ನಮ್ ಗೋಡು ಸೀಟ್ ಬೆಟ್ಟ ಕನ್ಸುಮ್ ಕೂತಿದ್ದಾನೆ. ಸೊ ನಮ್ ಚೋಟಗೆ ಹೊಟ್ಟೆ ಹಸಿತಿದೆ ಅಂತ ಫಸ್ಟ್ ನನಗೇನಾದ್ರೂ ತಿನ್ನಿಸು ಅಂತಿದ್ದಾನೆ. ಈಗ ಯಾವ ರೋಡ್ ಬರುತ್ತೆ ಹಿಂಗ್ ಹೋದ್ರೆ ನಾವು ಹೋದ್ರೆ ಮಾಗಡಿ. ಸೊ ಅಲ್ಲಿ ಏನಾದ್ರೂ ಚಾಟ್ ಐಟಮ್ ಏನಾದ್ರೂ ತಿಂದು ಆಮೇಲೆ ನೋಡೋಣ ಏನೇನಾಗುತ್ತೋ ಅಂತ. ಸೊ ಈಚ್ ಅಂಡ್ ಎವ್ರಿ ಮೊಮೆಂಟ್ ನ ಕ್ಯಾಪ್ಚರ್ ಮಾಡಿ ನಿಮ್ಗೆ ವಿಡಿಯೋ ಮುಖಾಂತರ ಚಾನೆಲ್ ಮತ್ತೆ ಕಂಟಿನ್ಯೂ ನೋಡಿ. ನಿಮ್ ಸಹಕಾರ ಹೀಗೆ ಇರ್ಲಿ. ಸಬ್ಸ್ಕ್ರೈಬ್ ಮಾಡಿ, ಕಂಟಿನ್ಯೂ ನೋಡ್ತೀರಿ. ನಿಮ್ ಸಹಕಾರ ನಿಮ್ಗೆ ಮತ್ತೆ ಬೇಕು. ಸುಮಾರು ಒಂದು 6 ತಿಂಗಳು ಸ್ಟಾಪ್ ಮಾಡಿದ್ವಿ, ಮತ್ತೆ 6 ತಿಂಗಳಿಗೆ ಜಾಸ್ತಿನೇ 1 ವರ್ಷನೇ ಸ್ಟಾಪ್ ಮಾಡಿದ್ವಿ. ಮತ್ತೆ ಈಗ ಇನ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನಾವು ಆ ತಾಯಿಯ ಆಶೀರ್ವಾದದಿಂದ ಮತ್ತೆ ನಮ್ಮ ಕನಸಿನ ಕುಟುಂಬ ಚಾನಲ್ ಮತ್ತೆ ಬೆಳೀಲಿ. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು. ಬಾಯ್. ಮಲ್ಕೊಂಡ್ಬಿಟ್ಟ. ಬೆಡ್ ತರ ಮಾಡಿದ ನಾರಣ್ಣ ಮಲ್ಕೊಂಡ. ನಾನು ಹೀಗ್ ಮಾಡಿದೆ ಬಂದಿ ಅವ್ರ ಮನೆ ಹತ್ರ ನಿಯರ್ ಇದೀವಿ. ಇನ್ನೊಂದು 5 minutes ಅಲ್ಲಿ ರೀಚ್ ಆಗ್ತೀವಿ ಅವ್ರ ಮನೆಗೆ. ಇವಾಗ ಏನ್ ಮಾಡ್ಬೇಕು ನೋಡ್ಬೇಕು. ಊಟ ಮಾಡ್ಕೊಂಡು ಹೋಗೋದಾ ಹೆಂಗ? ಏನೋ ಚಾಟ್ ಇದೆ, ಪಾನಿಪುರಿ ಇದೆ, ಅದು ಬೇಡ. ಸೊ ನಮ್ ಗೂಗಲ್ ಅಮ್ಮ ಏನ ಹೇಳ್ತಿದ್ರು, ರೈಟ್ ಸೈಡಿಗೆ ಹೋಗ್ಬೇಕು. ಚೆನ್ನಾಗಿದೆ ನೋಡಿ, ಏರಿಯಾನು ಚೆನ್ನಾಗಿದೆ. ಮಾಗಡಿ ಅಲ್ಲ ಇದು? ಮಾಗಡಿ ಬಂದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು. ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಫುಲ್ ಊರ್ ತರ ಚೆನ್ನಾಗೈತೆ. ಬರೇ ಡಬಲ್ ರೋಡ್ ಕಾಣ್ತಿದೆ. ಡಬಲ್ ರೋಡ್, ಈ ಕಡೆ ಒಂದು ರೋಡ್, ಆ ಕಡೆ ಒಂದು ರೋಡ್. ಬಟ್ ಏನಾದ್ರೂ ತಿನ್ನೋಣ ಅಂದ್ರೆ ಏನೂ ಸಿಕ್ತಿಲ್ಲ ನಮ್ಗಂತೂ. ಅಲ್ಲಿಂದಾನು ನೋಡ್ತಾ ಬಂದಿವಿ. ಮಾಗಡಿ ರೋಡ್ ಸ್ಟಾರ್ಟ್ ಇಂದಾನು ನೋಡಿದೀವಿ, ಏನೋ ಸಿಗಿಲ್ಲ. ನಾನ್ ವೆಜ್. ಇವತ್ತು ಶನಿವಾರ 12 ಗಂಟೆ ಮೇಲೆ ತಿಂತೀನಿ. ಬಟ್ ನೋಡೋಣ ಏನಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲೇನೋ ಸಿಕ್ತು. ಇಡ್ಲಿ ಮಾಡ್ತಿದ, ಬಿಸಿ ಬಿಸಿ ಇಡ್ಲಿ ಪರೋಟ. ಇಡ್ಲಿ ಇದೆ. ಸಾಂಬಾರು ಬೇಕು. ಸ್ವಲ್ಪ ಕುರ್ಮಾ ಇನ್ನೊಂದು ನಡೆಯುತ್ತೆ. ಥ್ಯಾಂಕ್ ಯು. ಹೇಗಿದೆ? ಚೆನ್ನಾಗಿದಲ್ಲ? ನೀನು ತಿಂದೆ? ಸೊ ಫ್ರೆಂಡ್ಸ್, ಇಲ್ಲಿಂದು ಇಡ್ಲಿ ವಡ ಮಾಡಿದ್ವಿ. ತಟ್ಟೆ ಇಡ್ಲಿ ವಡಾ ಅಂತೂ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಮಸ್ತ್ ಇತ್ತು, ಸೂಪರ್ ಆಗಿ. ಇವರು ಗೀ ರೈಸ್ ತಿಂದ್ರು. ಹೆಂಗಿತ್ರಿ? ಚೆನ್ನಾಗಿತ್ತು. ಗೀ ರೈಸ್ ಬಿರಿಯಾನಿ ಟೇಸ್ಟ್ ಮಾಡಿದ್ರು. ಒಂಥರ ಇದು ಬಿರಿಯಾನಿ ರೈಸ್ ಅಂತಾರಲ್ಲ, ಆ ತರ ಇತ್ತು. ಚೆನ್ನಾಗಿತ್ತು, ಸೂಪರ್. ಇಲ್ಲೇ ಹೊಟ್ಟೆ ತುಂಬಿತು ನಮ್ದು. ಇಡ್ಲಿ ವಡ ಸೂಪರ್ ಫ್ರೆಂಡ್ಸ್. ಇವನು ಇಡ್ಲಿ ವಡ ತಗೊಂಡ. ಸೊ ಸಮ್ಮಗೂ ಪಾರ್ಸಲ್ ತಗೊಂಡಿದೀವಿ. ಈಗ ಹೋಗೋಣ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ತೋರಿಸ್ತದೆ ಅವ್ರ ಮನೆ. ಹೋಗೋಣ ಬೇಗ. ಬಸ್ ಅಂದಿಲ್ಲ ನಾನು. ಬಸ್ ಅಂದಿದ್ದು. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ. ಏನಾದ್ರೂ ಒಂದ್ ಹೇಳ್ರಿ. ಈಗ ಹೇಳಲ್ಲ. ಸುಮ್ ಕೊಂಟವ್ರಿಗೆ ಬಸ್ ಕರ್ಕೊಂಡ್ ಬಂದಿರಿ. ಕಾರ್ ಎಲ್ಲ ಹಾಕ್ಬೇಕು. ಡೀಸೆಲ್ ಹಾಕಂದ ಬಂದ್ಬಿಡೋಣ ಹೆಂಗೆ? ಇವ್ರಿಗೆ ಮನೆ ಒಳಗ್ ಬಿಟ್ಟು ಎಲ್ಲರೂ ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ. ಗುಂಡ ಹಾಯ್ ಮಾಡು. ಗುಂಡ ಓಯ್ ಗುಂಡ ಹಾಯ್ ಮಾಡು.
ಹಾಯ್ ಮಾಡ ನೀನು ಅವನೇ ರೂಢಿ ಇಲ್ಲ. So friends, ಶಶಾಂಕ್ ಆಗ್ಲೇ ಕುಂತ. so guys, ಹೋಗೋಣ. ಎಸ್ ಫ್ರೆಂಡ್ಸ್, ನಮ್ಮ ಜರ್ನಿ ಬಿಗಿನ್ಸ್. ನಾವು 10:15 ಹೊರಟ್ವಿ ಬೆಂಗಳೂರಿಂದ. ಸೊ ಇವ್ರು ನೋಡ್ಬೋದು ಶೋಭಕ್ಕ, ಇವರು ಶೋಭಕ್ಕನ ಮಗಳು ಅವ್ರ ಕಡೆ ಕುತ್ಕೊಂಡಿದ್ದಾಳೆ. ಇಲ್ಲಿ ಹಿಂದ್ಗಡೆ ರೋಹಿತು, ಶಶಾಂಕು, ಶಿಲ್ಪಕ್ಕ, ಆಮೇಲೆ ಅವ್ರ ಮಗಳು. ಮುಂದ್ಗಡೆ ಪವನಣ್ಣ ಕೂತಿದ್ರು. ಹೇಳಿದ್ನಲ್ಲ ಆಗಲೇ, ಇವರ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಜಗನ್ನು ಅಲ್ಲಿ ಮಧ್ಯೆ ಕುಂತಿದ್ದ. ನಾನು ಶಮ್ಮು ಈ ಕಡೆ ಕೂತ್ಕೊಂಡಿದ್ವಿ. ಆರಾಮಾಗಿ ಹೋದ್ವಿ. ಎಷ್ಟು 10:15 ಬಿಟ್ವಿ ನಾವು ಬೆಂಗಳೂರು. 1 hour 45 minutesಲ್ಲಿ ಆಗಲೇ ನಾವು ಮೈಸೂರು ರೀಚ್ ಆಗಿಬಿಟ್ಟಿದ್ವಿ. ನೈಸ್ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ನಾನ್ ಸ್ಟಾಪ್ ಹೋದ್ವಿ ಅಂತಲೇ ಹೇಳ್ಬೋದು. ಎಲ್ಲೂ ನಾವು ಒಂದು ಸ್ವಲ್ಪನೂ ಟೀ ಬ್ರೇಕು ತೊಗೊಂಡಿಲ್ಲ, ಏನಿಲ್ಲ. ಸೊ ಎಲ್ಲರದು ಊಟ ಆಗಿತ್ತಲ್ವ, ಸೊ ಏನು ನಾವು ಬ್ರೇಕ್ ಏನೂ ತೊಗೊಂಡಿಲ್ಲ. ನಾನ್ ಸ್ಟಾಪ್ ಹೊಡೆದ್ರು ಗಾಡಿ. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಹೇಗೆ ಅಪಾರ್ಟ್ಮೆಂಟ್ಗಳು ಕಟ್ಟಿರ್ತಾರೆ ಎಲ್ಲ ನಿಮಗೆ ನಾನು ತೋರಿಸ್ತೀನಿ ನನ್ನ ವ್ಲಾಗಲ್ಲಿ ಇನ್ಮೇಲಿಂದ. ಸಾರಿ ಫ್ರೆಂಡ್ಸ್, ಫೋನ್ ಬಂದಿತ್ತು. ಅದೇ ಹೇಳ್ತಿದ್ನಲ್ಲ, ಇನ್ಮೇಲೆ ನಮ್ಮ ಬೆಂಗಳೂರು ಲೈಫ್ ಹೇಗಿರುತ್ತೆ, ನಾವು ಇಲ್ಲಿ ಹೇಗೆ ಲೈಫ್ನ ಕಟ್ಕೊತೀವಿ ಅಂತ ನಿಮಗೆ ಡೈಲಿ ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಹೀಗೆ ನಮ್ಮ ಚಾನಲ್ ಮೇಲೆ ನಿಮ್ಮ ಸಪೋರ್ಟ್ ಇರಲಿ. ನೋಡಿ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಈ ಟೋಲ್ ಬಂದ ತಕ್ಷಣವೇ ಗೊತ್ತಾಗುತ್ತೆ ಮೈಸೂರಿನ ಒಂದು 5-10 minutesಲ್ಲಿ ಬರುತ್ತೆ ಅಂತ. ನೋಡಿ ಅದು ಟೋಲು ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ನಾವು ಅವತ್ತು 11:15 11:50 ನಾವು ಕರೆಕ್ಟಾಗಿ ಅಲ್ಲಿ ಅರಮನೆ ಹತ್ರ ಇದ್ವಿ. ನೋಡಿ ನಮ್ಮ ಹೆಮ್ಮೆಯ ಮೈಸೂರು ಅರಮನೆ ಲೈಟಿಂಗ್ಸ್ ಹೊರಗೆಲ್ಲ ಹಾಕಿದ್ರು, ಬಟ್ ಒಳಗಡೆ ಆಫ್ ಇತ್ತು. ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಲಿಕ್ಕೆ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಲೈಟಿಂಗ್ಸ್ ಕೂಡ ನೋಡ್ಬೋದಿತ್ತು. ಈ ಸರ್ಕಲ್ ಅಂತೂ ಫೇಮಸ್ ಸರ್ಕಲ್ ಅಂತಲೇ ಹೇಳ್ಬೋದು ಮೈಸೂರಿಂದು ಅಲ್ವಾ. ಎಕ್ಸಾಕ್ಟ್ ನಾವು 12 ಗಂಟೆಗೆ ಅರಮನೆ ಮುಂದ್ಗಡೆ ಇದ್ವಿ. ಬಟ್ ಏನು ಅಂದರೆ ಒಂದೇ ದಿನದಲ್ಲಿ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕೆ ಆಗಲ್ಲ, ಅದೇ ಒಂದು ಪ್ರಾಬ್ಲಮ್. ನೋಡಿ ಇಲ್ಲೆಲ್ಲರೂ ನಿಂತಿದ್ದಾರೆ, ಎಲ್ಲರೂ ಫೋಟೋಸ್ ಎಲ್ಲ ತಗೊತಿದ್ದಾರೆ. ಅಲ್ಲೊಂದು ಸ್ವಲ್ಪ ಮಳೆ ಬಂತು ಅನಿಸುತ್ತೆ, ನೈಟ್ ಒದ್ದೆ ಆಗಿತ್ತು ಎಲ್ಲ. ಚೆನ್ನಾಗಿ ಕೋಲ್ಡ್ ಇತ್ತು ವೆದರ್ ಮಾತ್ರ. ನಾವೇನು ಅಂದ್ಕೊಂಡ್ವಿ, ಮೇಲ್ಗಡೆ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿನೇ ರೂಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಹಾಗೆ ಹೇಳ್ತೀನಿ ನಿಮಗೆ ಸ್ಟೋರಿ ಏನಾಯಿತು ಅಂತ. ಇದು ನೋಡಿ ಫ್ರಂಟ್ ವ್ಯೂ. ನಾನು ಆವಾಗಲೇ ತೋರಿಸಿದ್ದದು ಅರಮನೆಯ ಬ್ಯಾಕ್ ಸೈಡ್ ವ್ಯೂ. ಅದು ಬ್ಯಾಕ್ ಸೈಡ್ ಗೇಟ್ ಇರುತ್ತಲ್ಲ ಅದ್ರದ್ದು ವ್ಯೂ ಅದು. ಇದು ನೋಡಿ ಫ್ರಂಟಿಗೆ ಅರಮನೆ ಎಷ್ಟು ಸೂಪರಾಗಿ ಕಾಣುತ್ತೆ. ಇನ್ನು ಒಳಗೋದ್ರೆ ಅಂತೂ ಆಸಮ್ ಆಗಿತ್ತು. ಬಟ್ ನಾವೇನು ಮಾಡಿದ್ವಿ, ನಾಳೆ ನೋಡೋಣ ಅಂತ ಸುಮ್ಮನೆ ಇದ್ವಿ. ನಾನು ನೋಡಿದ್ದೆ, ಬಟ್ ನಮ್ಮ ಜೊತೆ ಬಂದವರೆಲ್ಲ ನೋಡೋಣ ಬೆಳಗ್ಗೆ ಹೋಗೋಣ ಒಳಗೆ ಅಂತ. ಅನ್ಫಾರ್ಚುನೇಟ್ ಅದು ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಹೋದಾಗ ತೋರಿಸ್ತೀನಿ ನಿಮಗೆ. ಬಟ್ ಏನು ಅಂದರೆ ನಾವು ನೈಟೇ ಎಲ್ಲ ತಿರುಗಿದ್ವಲ್ಲ, ಅದೇ ಒಂದು ಸಮಾಧಾನ ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಎಲ್ಲ ನೋಡಿದ್ದು ಅದೇ ಖುಷಿ ಆಯಿತು. ನಾವು ಕೆಳಗಡೆನೇ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಬೆಟ್ಟಕ್ಕೆ ಹೋದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ನಾವೇನು ಅಂದ್ಕೊಂಡ್ವಿ, ಅಲ್ಲೇ ಮೇಲ್ಗಡೆನೇ ರೂಮ್ಸ್ ಎಲ್ಲ ಸಿಗುತ್ತಲ್ವ, ಸೊ ಅಲ್ಲೇ ಮಾಡೋಣ ಅಂತ ಒಂದು ಮಿಸ್ಟೇಕ್ ಮಾಡಿದ್ವಿ ನಾವು. ಬಟ್ ನೀವು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಕೆಳಗಡೆನೇ ರೂಮ್ ಮಾಡಿ ರೆಸ್ಟ್ ಮಾಡಿ ಹೋಗಿ ಮೇಲ್ಗಡೆ ಬೆಟ್ಟಕ್ಕೆ. ನೋಡಿ ಇಲ್ಲಿ ಮತ್ತೆ ರೌಂಡ್ ಹೊಡಿತಾನೆ ಇದ್ವಿ ನಾವು ನೈಟೆಲ್ಲ. ಅಲ್ಲಿ ಟ್ರಾಫಿಕ್ ಇರಲ್ಲ, ಏನಿಲ್ಲ. ಎಷ್ಟು ಕ್ಲೀನ್ ಸಿಟಿ ಅಂದರೆ ಮೈಸೂರು ತುಂಬ ಕ್ಲೀನ್ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ಕರ್ನಾಟಕದ ನಂಬರ್ 1 ಕ್ಲೀನ್ ಸಿಟಿ ಅಂತಲೇ ಹೇಳ್ಬೋದು. ನೋಡಿ KSRTC ಬಸ್ ಸ್ಟ್ಯಾಂಡು,
ಎಲ್ಲ ಅಲ್ಲೇ ಬಿಗ್ ಬಜಾರು ಅದೆಲ್ಲ ಅಲ್ಲೇ ಇದೆ ನೋಡಿ. ಟ್ರೆಂಡ್ಸು, ಬಿಗ್ ಬಜಾರು, ಮಾಲು, ಹಿಂದ್ಗಡೆ ಬಸ್ ಸ್ಟ್ಯಾಂಡು ಈ ಥರ ಇದೆ ಅಲ್ಲಿ. ಮಲ್ಬಾರ್ ಗೋಲ್ಡ್ ಶಾಪು ಎಲ್ಲ ನಿಯರೇ ಇದೆ. ಕನ್ವೀನಿಯಂಟ್ ಅಂತಲೇ ಹೇಳ್ಬೋದು. ಒನ್ ಆಫ್ ಫೈನ್ ಸಿಟಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ. ಆ್ಯಂಡ್ ಇನ್ನೊಂದು ಇದು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು, ನೋಡ್ಬೋದು ನೀವು. ವಾಶ್ರೂಮ್ ಮಾಡಿ ಗಲೀಜು ಮಾಡ್ತಾರೆ ಅಂತ ಈ ಥರ ಮಿರರ್ಗಳು ಹಾಕ್ಬಿಟ್ಟಿದ್ದಾರೆ ಅಲ್ಲಲ್ಲಿ. ಇದು ಐಡಿಯಾ ತುಂಬಾ ಚೆನ್ನಾಗಿದೆ, ಯಾಕಂದರೆ ಗಲೀಜು ಮಾಡೋಲ್ಲ. ಆ ಪೇ ಆ್ಯಂಡ್ ಯೂಸ್ ವಾಶ್ರೂಮ್ ಕಟ್ಸಿರ್ತಾರೆ ತಾನೆ, ಅದು ಯೂಸ್ ಮಾಡಬೇಕು. ನೋಡಿ ಇಲ್ಲೇ ಪೇ ಆ್ಯಂಡ್ ಯೂಸ್ ಇದೆ, ಬಟ್ ಅಲ್ಲಿ ಜನರು ಹೋಗಲ್ಲ, ಅಲ್ಲೇ ಬಂದು ಗಲೀಜು ಮಾಡ್ತಾರೆ ಅಂತ ಆ ಥರ ಐಡಿಯಾ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನೋಡಿ ನಾವಿಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಯಾರು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ. ಅಲ್ಲೇ ರೆಸ್ಟ್ ಮಾಡಿದ್ವಿ ನಾವು. ಎಲ್ಲ ಕಾರಲ್ಲಿ ಮಲ್ಕೊಂಡಿದ್ದೆ, ನಾನು, ಜಗನು, ಶಶಾಂಕು ಆ್ಯಂಡ್ ರೋಹಿತ್ ಕಾರಲ್ಲೇ ಮಲ್ಕೊಂಡಿದ್ವಿ. ಅವರೆಲ್ಲ ಅಲ್ಲಿ ಕಟ್ಟೆ ಮೇಲೆ ಮಲ್ಕೊಂಡಿದ್ರು. ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಗುತ್ತೆ ಅಂತ ನಾವು ಹೇಳ್ತೀವಿ. ಬರೀ 2 hours ಏನೋ ನಿದ್ದೆ ಮಾಡಿದ್ವಿ ಅಷ್ಟೇ ನಾವು. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.